ನೀವು ಸಂವಿಧಾನ ಓದಬೇಕು. ಜಗತ್ತಿಗೆ ಧೈರ್ಯ ಹೇಳ್ಕೊಟ್ಟಿದ್ದು ಭಾರತ, ಶಾಂತಿ ಹೇಳ್ಕೊಟ್ಟಿದ್ದು ಭಾರತ, ಧರ್ಮ ಹೇಳ್ಕೊಟ್ಟಿದ್ದು ಭಾರತ, ನಮ್ಮ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ, ನಿಮ್ಮ ತಂಟೆಗೆ ನಾವು ಸುಮ್ಮನೆ ಬರಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷಿಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲ್ಯಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ? ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರೆಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ತಾಲೂಕು ಆಫೀಸಲ್ಲಿರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು, 10 ನಿಮಿಷಕ್ಕೆ RI ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸಿದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಟ್ಟು ಆಚೆ ಬಂದೆ. ನಮ್ಮೂರಲ್ಲಿ 3,000 ಪಾಪ್ಯುಲೇಷನ್ ಇದೆ. ಅದರಲ್ಲಿ 800ರಿಂದ 900 ಜನ SC ST ಅವರಿದ್ರು. ನಮ್ಮೂರಲ್ಲಿ ನಾನು MLA ಆಗೋವರೆಗೂ SC ST ಸಮುದಾಯಕ್ಕೆ ಸ್ಮಶಾನ ಇರಲಿಲ್ಲ. ನನಗ್ ಗೊತ್ತಿದೆ ಬಡವನ ಕಷ್ಟ ಏನು ಅಂತ. ಇವತ್ತು ₹1 ಮುಟ್ಟಿದೆ. ನಾವು ಆಂಬ್ಯುಲೆನ್ಸ್ ಅಲ್ಲಿ ಜನನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾ ಇದೀವಿ. 4-5 ಸಾವಿರ ಜನ ಇದುವರೆಗೂ SC ST ಸಮುದಾಯದವ್ರನ್ನ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದೀನಿ ಅಂದ್ರೆ ಇದು ನನಗೆ SC ST ಸಮುದಾಯದ ಮೇಲೆ ಇರ್ತಕ್ಕಂಥ ಪ್ರೀತಿ. 1950 January 26 ಇಂಪ್ಲಿಮೆಂಟ್ ಆಯ್ತು. ಬಹಳಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕು. ಎಲ್ಲರೂ ರಿಪಬ್ಲಿಕ್ ಡೇ ಯಾಕೆ ಮಾಡ್ತೀವಿ ಅಂದ್ರೆ ಎಲ್ಲರೂ ಹೇಳ್ತಾರೆ ಎಲ್ಲ ರಾಜ್ಯಗಳು ಒಂದಾಯ್ತು. ನೋ, ಅದಲ್ಲ ಅರ್ಥ. ರಿಪಬ್ಲಿಕ್ ಅಂದ್ರೆ ನಮ್ಮ ಸಂವಿಧಾನ ರಿಪಬ್ಲಿಕ್ ಅನ್ನೋ ಪದನ ಏನಂತ ಡಿಫೈನ್ ಮಾಡುತ್ತೆ ಅಂದ್ರೆ, ರಿಪಬ್ಲಿಕ್ ಅಂದ್ರೆ ಈ ದೇಶದ ಅಧ್ಯಕ್ಷರನ್ನ ಅಂದ್ರೆ ರಾಷ್ಟ್ರಪತಿಗಳನ್ನ MLA MP ಗಳು ಆಯ್ಕೆ ಮಾಡ್ತೀವಿ. ಅದು ದ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್, ನಾಟ್ ಎನ್ ಹೆರಿಡಿಟರಿ. ದಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್. ರಾಜ್ಯಗಳ ಏಕೀಕರಣಕ್ಕೂ ರಿಪಬ್ಲಿಕ್ ಪದಕ್ಕೂ ಗಣರಾಜ್ಯಕ್ಕೂ ಸಂಬಂಧನೇ ಇಲ್ಲ. ಇವತ್ತು ಯಾವ್ದಾದ್ರು ಒಂದು ಮಗುನ ಗಣರಾಜ್ಯ ಅಂದ್ರೆ ಏನು ಅಂದ್ರೆ ರಾಜ್ಯಗಳೆಲ್ಲ ಒಂದಾಗೋಯ್ತು, ಗಣರಾಜ್ಯ. ಮೊದಲನೇ ಸ್ಟೇಟ್ ಎಸ್ಟಾಬ್ಲಿಷ್ ಆಗಿದ್ದೆ 1956 ಅಲ್ಲಣ. 1950 ಅಲ್ಲಿ ಹೆಂಗಣ ಆಗುತ್ತೆ? ಬೇಸಿಕ್ ಕ್ವಶನ್ ಯೋಚನೆ ಮಾಡೋಣ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಜನರಲ್ ನಾಲೆಜ್ ಬರೆಯುವಾಗ ಈ ನಾಲೆಜ್ ಕೊರತೆ ಇರುತ್ತೆ. ನೀವು ಸಂವಿಧಾನ ಓದಬೇಕು. ಜಗತ್ತಿಗೆ ಧೈರ್ಯ ಹೇಳ್ಕೊಟ್ಟಿದ್ದು ಭಾರತ, ಶಾಂತಿ ಹೇಳ್ಕೊಟ್ಟಿದ್ದು ಭಾರತ, ಧರ್ಮ ಹೇಳ್ಕೊಟ್ಟಿದ್ದು ಭಾರತ, ನಮ್ಮ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ, ನಿಮ್ಮ ತಂಟೆಗೆ ನಾವು ಸುಮ್ಮನೆ ಬರಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ಸ್ವಾಭಿಮಾನ ಕೆಣಕಿದ್ರೆ ಭಾರತೀಯರು ಯಾರ ತಂಟೆಗೆ, ನಮ್ಮ ದೇಶದವ್ರು ಹೋಗಿ ಸೂಪರ್ ಕಂಪ್ಯೂಟರ್ ಕೇಳಿದ್ರೆ ಅಮೆರಿಕಾದವ್ರನ್ನ ಕೊಡಲ್ಲ. ಆಗ ರಾಜೀವ್ ಗಾಂಧಿ ಅವರು ಹೇಳ್ತಾರೆ ನಾವೇ ಯಾಕೆ ಸೂಪರ್ ಕಂಪ್ಯೂಟರ್ ಮಾಡಬೇಕು ಅಂತ. ಈ ದೇಶಕ್ಕೆ ಮೊದಲ ಸೂಪರ್ ಕಂಪ್ಯೂಟರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಅದ್ ನೆನ್ಪಿಟ್ಕೋಬೇಕು. ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆ ಮಕ್ಕಳಿದ್ದೀರಾ. ನಮ್ಮ ದೇಶದ ಪ್ರಧಾನಿಗಳು, ನಮ್ಮ ಸರ್ಕಾರ ಇದ್ದಾಗ ಮೊರಾರ್ಜಿ ದೇಸಾಯಿ ಶಾಲೆ ಪ್ರಾರಂಭ ಆಯಿತು. ಅದಕ್ಕೆ ನನಗೆ ಗೌರವ ಇದೆ ಅಂತ ಪಕ್ಷದಲ್ಲಿ ನಾನು MLA ಆಗಿದ್ದೀನಿ ಅಂತ ಹೇಳೋದಿಕ್ಕೆ. ನವೋದಯ ವಿದ್ಯಾಲಯ ಪ್ರಾರಂಭ ಮಾಡಿದ್ದು ಡಿಸ್ಟಿಕ್ಗೊಂದು. ಇವತ್ತು ಚಿಕ್ಕಬಳ್ಳಾಪುರ ನವೋದಯ ಇದೆ, ಅದನ್ನು ರಾಜೀವ್ ಗಾಂಧಿ ಅವರು ಪ್ರಾರಂಭ ಮಾಡಿದ್ದು. ಈ ಇತಿಹಾಸ ಎಲ್ಲ ಮಕ್ಕಳಿಗೆ ಗೊತ್ತಿರಬೇಕು. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷಿಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲ್ಯಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ ಅಲ್ವಾ? ಬೆಳಗ್ಗೆ 9ರಿಂದ ಸಂಜೆ 5ವರೆಗೂ ಬ್ಲ್ಯಾಕ್ ಬೋರ್ಡ್ ನೋಡೋದು. ಬ್ಲ್ಯಾಕ್ ಬಟ್ಟೆ ಹಾಕಿದ್ರೆ ಅಪಶಕುನ ಅಂತಾರೆ. ಕರ್ಮ ಕಿಯಾ ಜಾವೋ ಫಲ ಕಿ ಇಚ್ಛಾ ಮತ್ ಕರೋ ಅಂತಾರೆ. ನೋಡಿ, ಎಲ್ರಿಗೂ ಗೊತ್ತಿರಬೇಕು, ಇಲ್ಲಿರ್ತಕ್ಕಂಥ ಯುವಕರು, ಈ ಕ್ರೌಡ್ ಅಲ್ಲಿ ಕೂತಿರೋ ಯಾವ ಹುಡುಗ ಯಾವ ಹುಡುಗಿ ಈ ದೇಶದ ಭವಿಷ್ಯವನ್ನ ಬದಲಿಸ್ತಾರೋ, UPSC ಟಾಪರ್ಸ್ ಆಗ್ತಿರೋ, KPSC ಟಾಪರ್ಸ್ ಆಗ್ತಿರೋ, ನಿಮಗೂ ಗೊತ್ತಿರಲ್ಲ. ಕಾಲ ಎಲ್ಲವನ್ನು ಬದಲಿಸುತ್ತೆ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಗೊತ್ತಿಲ್ಲ. ಇಲ್ಲಿ ಕೂತಿರೋ DC ಅವರು ಸಾಮಾನ್ಯ ಬ್ಯಾಕ್ಗ್ರೌಂಡ್ ಇಂದ, CEO ಅವರು, ನಮ್ಮ ಕುಶಾಲ್ ಚೌಕ್ಸಿ ಸರ್ IPS ಅವರು, ತಹಸೀಲ್ದಾರ್ ಮೇಡಮ್ ಅವರು, EO ಸರ್, ಇವರೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದವರು. ಇವತ್ತು ನ್ಯಾಷನಲ್ ಟಫೆಸ್ಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿದ್ದಾರೆ. ನಮ್ಮ ADC ಭಾಸ್ಕರ್ ಸರ್ ಅವರು MBBS ಮುಗಿದ ಮೇಲೆ KPSC ಬರೆಯೋದು. ಭಾಸ್ಕರ್ ಸರ್ ಅವರು MBBS ಆದ್ಮೇಲೆ
12th CET ರ್ಯಾಂಕ್ ಬಂದ ಮೇಲೆ KPSC ಬರೆದು ತಹಸೀಲ್ದಾರ್ ಆಗಿ ಇವತ್ತು ಡಿಸ್ಟ್ರಿಕ್ಟ್ಗೆ ADC ಆಗಿದ್ದಾರೆ. ಒಂದು ಥಾಟ್ ಬಂತು, ಇವತ್ತು ನೋಡಿ ಈ ಜಿಲ್ಲೆಯ ಅಡ್ಮಿನಿಸ್ಟ್ರೇಷನ್ ರನ್ ಮಾಡ್ತಿದ್ದಾರೆ. ನೀವು ಅಷ್ಟೇ, ನಾವು ಬಡವರು, ಕನ್ನಡ ಮೀಡಿಯಮ್ಮು, ನಮಗೆ ಕಷ್ಟ ಇದೆ, ನಮ್ಮ ಮನೇಲಿ ಸ್ಟ್ರಗಲ್ ಇದೆ, ಬಿಡಬೇಕು. ದಿನಕ್ಕೊಂದು 4-5 ಅವರ್ ಕುತ್ಕೊಂಡು UPSC KPSC ಪರೀಕ್ಷೆ ಕಟ್ಟಬೇಕು, ಕುತ್ಕೊಂಡು ಕ್ರ್ಯಾಕ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ತಾಕತ್ತಿದ್ರೆ ಸಿಸ್ಟಮ್ ಒಳಗೆ ಬಂದು ಬದಲಾವಣೆ ಮಾಡಬೇಕು. ಆಚೆ ನಿಂತ್ಕೊಂಡು ರಿವ್ಯೂ ಬರೆದ್ರೆ ಏನು ಬದಲಾಗುತ್ತೆ? ಜೂನಿಯರ್ ಕಾಲೇಜಲ್ಲಿ 4-5 ಸಾವಿರ ಮಕ್ಕಳಿದ್ರು, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಪಾಪ ವಿಂಡೋಗಳು ಹಾಕೊಂಡು ಟೀಚರ್ ಪಾಠ ಮಾಡೋರು. ನನಗೆ ಎಷ್ಟೋ ಸಲ ಬೇಜಾರಾಗಿದೆ, ನಾನು ಯಾವತ್ತಾದ್ರೂ ಪಾಠ ಮಾಡೋಕೆ ಹೋದ್ರೆ ಸೌಂಡ್ ಸಿಸ್ಟಮ್ಮು. ನಾನು MLA ಆದಮೇಲೆ 2.5 ವರ್ಷದಿಂದ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಕ್ ಬಿಟ್ಟಿಲ್ಲ. ನಾನು ಮಾಡಕ್ ಬಿಡಲ್ಲ. ನಾನು ಸರ್ಕಾರಿ ಶಾಲೆ ಪ್ರಿಮಿಸಿಸ್ ಅಲ್ಲಿ ಯಾವ ಪ್ರೋಗ್ರಾಮು ಮಾಡಕ್ ಬಿಡಲ್ಲ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಮಾಡ್ಬೋದು, ಸ್ಪೀಕರ್ಸ್ ಇಡ್ಬೋದು. ಇವತ್ತು ತೀರ್ಮಾನ ತಗೊಂಡ್ವಿ, ವ್ಯವಸ್ಥೆ ಒಳಗಿದ್ರೆ ಯು ಕ್ಯಾನ್ ಬಿ ಎ ಚೇಂಜ್. ವ್ಯವಸ್ಥೆಯಲ್ಲಿದ್ರೆ ನೀವು ಚೇಂಜ್ ಮಾಡ್ಬೋದು. ಇವತ್ತು ನಿಮಗೆ ಗೊತ್ತೋ ಇಲ್ವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು. ಇವತ್ತು ನೀವು ಗಮನಿಸಿ, ಎಷ್ಟೋ ಹಳ್ಳಿಗಳಲ್ಲಿ SC ST ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ ಎಷ್ಟೋ ಜನ. ಇದು ನೀವೆಲ್ಲ ನೋಡಿದ್ದೀರಾ. ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರೆಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ 7 ಗಂಟೆಗೆ SC ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರೆಸಿನ ಕೂರಿಸ್ತಾ ಇದ್ದೀನಿ. ಇದು ನೋವು ಗೊತ್ತಿರೋ ಒಂದು ಸಿಸ್ಟಮ್ ಒಳಗೆ ಬಂದ್ರೇನೆ ಬದಲಾವಣೆ ಮಾಡೋಕ್ಕಾಗೋದು. ನನಗೇನು ಆ ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ, ವಂದನಾರ್ಪಣೆ, ಒಂದು 50 ಫ್ಲೆಕ್ಸ್ ಕಟ್ಕೊಳ್ಳೋದು ಬರಲ್ವಾ ಏನು? ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ ಕಷ್ಟ ನನಗೂ ಗೊತ್ತಾಗಬೇಕು, ಬ್ಯೂರೋಕ್ರಸಿಗೂ ಗೊತ್ತಾಗಬೇಕು. ಇವತ್ತು 202 ಹಳ್ಳಿ, ಮನೆ ಕೊರ್ಲಹಳ್ಳಿ ಊರೆಲ್ಲ ST ಸಮುದಾಯ. ನಮ್ಮ ST ಸಮುದಾಯದ ಮುಖಂಡರು, ಅಣ್ಣ 19 ಜನಕ್ಕೆ ಇವತ್ತು ಪೆನ್ಷನ್, ವಿಡೋ ಪೆನ್ಷನ್ ಬರ್ತಿರ್ಲಿಲ್ಲ. ನಾನು ಯೋಚನೆ ಮಾಡಿದೆ, ಏನು ಮಾಡೋದು? ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ತಾಲೂಕು ಆಫೀಸಲ್ಲಿರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ಗೆ ಬಂತು, 10 ನಿಮಿಷಕ್ಕೆ RI ಲಾಗಿನ್ಗೆ ಕಳಿಸಿದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ಗೆ ಕಳಿಸಿದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ಗೆ ಕಳಿಸಿದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಟ್ಟು ಆಚೆ ಬಂದೆ. ಇದೇ ತಾಲೂಕ್ ಆಫೀಸ್ಗೆ ಅವರು 2-3 ಸಲ ಬರಬೇಕಾಗಿತ್ತು. ಸಿಗೋರು ಕಷ್ಟ ಆಗ್ಬಿಡೋದು. ಗೊತ್ತಿತ್ತು, ಒಂದು 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ ಬಂದ್ರೆ ಎಷ್ಟು ಮನೆಯಲ್ಲಿ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಒಂದು ಹೇಳ್ತೀನಿ, ನೀನೇನಾದ್ರೂ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ? ಬಾ, UPSC ಬರಿ, KPSC ಬರಿ. ಧೈರ್ಯ, ತಾಕತ್ತು, ಯಾರೇನಾದ್ರೂ ತಟ್ಕೊಳ್ಳೋ ದಮ್ಮಿದ್ದೆ ಪಾಲಿಟಿಕ್ಸ್ಗೆ ಬಾ, ಚೇಂಜ್ ಮಾಡು. ಇಲ್ಲ ಕುತ್ಕೊಂಡು ಒಂದು ಕೆಲ್ಸಕ್ಕೆ ಹೋಗಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದು. ಯಾವುದಾದ್ರೂ ಒಂದು ವಿಚಾರದಲ್ಲಿ ಕ್ಲಾರಿಟಿ ಇಟ್ಕೋ. ಲೈಫಲ್ಲಿ ಬದಲಾವಣೆ ಮಾಡ್ಬೇಕಾ? ಬಾ, ರಿಸ್ಕ್ ಮಾಡು. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ವಹಿಸ್ಕೊಳ್ಳಲ್ವಾ? ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿದೆಯಾ ಏನು? ಕದಾ ಏಮೈಯಲ್ದೆ ಏಮೈಯಲ್ದಪ್ಪ, ಏಮೈಯಲ್ರ ಏನೂ ಆಗಲ್ಲ. ನಿನ್ನ ಯಾರಾದ್ರೂ ಹೊಗಳಿದ್ರು ನಿನ್ನ EMI ನೀನೇ ಕಟ್ಟಬೇಕು. ನಿನ್ ಯಾರಾದ್ರೂ ಬೈದ್ರು ನಿನ್ನ EMI ನೀನೇ ಕಟ್ಟಬೇಕು. ನಾನೆಲ್ಲ ಹುಡುಗರಿಗೆ ಹೇಳೋದಿಷ್ಟೇ, ಈಗ SSLC ಓದ್ತಿರೋರು ಇದ್ದೀರಾ, SSLC ಓದ್ತಾ ಇರೋರು ಇದ್ದೀರಾ. ಬಹಳಷ್ಟು ಜನ ಈಗ ಎಕ್ಸಾಮ್ ಹತ್ರ ಬರ್ತಿದೆ, ಆಗ್ಲೇ ಸಿಲೆಬಸ್ ಮುಗೀಲಿ ಅಂತ ಕಾಯ್ತಾ ಇರ್ತಾರೆ. ಸಿಲೆಬಸ್ ಮುಗಿದ ಮೇಲೆ ನ್ಯೂ ಇಯರ್ ಇಂದ ಚೆನ್ನಾಗಿ ಓದೋಣ ಅಂತ. ನ್ಯೂ ಇಯರ್ ಆದ್ಮೇಲೆ ಸಂಕ್ರಾಂತಿ ಐಪೋನೆ, ಸಂಕ್ರಾಂತಿ ಆಗೋದ್ಮೇಲೆ ಶಿವರಾತ್ರಿ ನಿಂಕ ರಜಾಲಿಸ್ತಾರು, ಮನೆಯಲ್ಲಿ ಕುತ್ಕೊಂಡು ರಾತ್ರಿ ಆಗಲು ಓದ್ತೀರಿ. ಆ ಪಾಠ ಕಾಲ್ ಟಿಕೆಟ್ ವస్తుంది. ಯಾವಾಗ ಓದೋದು? ಅವಾಗ ಹೋಗಿ ಟೀಚರ್ನ ಕೇಳೋದು, ಸರ್ పేపర్ ఈజీ బరుతా సార్, పేపర్ ఈజీ వచ్చేతారా అంటే ఏడాదంతా వాళ్ళు ఏమిటకర్రా కష్టపడదురు. పేపర్ ఎట్లా వస్తుంది అని నీకే తెలీదు, మాకే తెలీదు, టీచర్లకి తెలీదు. ಬಂದ ಮೇಲೆ ಅನಲೈಸ್ ಮಾಡ್ಬೇಕು. ನಾನು ಹೇಳೋದಷ್ಟೇ, ಓದು ದಿನಕ್ಕೆ 2-3 ತಾಸು. ನಾನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತನಾಗಿ ಹೇಳ್ತಿದ್ದೀನಿ. ನಾನು ಪೆರೇಸಂದ್ರದಲ್ಲಿ ಹುಟ್ಟಿದ್ದು. ಅಣ್ಣ ನೆನಪಿರ್ಬೇಕು, ನಮ್ಮೂರಲ್ಲಿ 3,500 ಪಾಪ್ಯುಲೇಷನ್ ಇದೆ. ಅದರಲ್ಲಿ 800ರಿಂದ 900 ಜನ SC ST ಅವರಿದ್ರು. ನಮ್ಮೂರಲ್ಲಿ ನಾನು MLA ಆಗೋವರೆಗೂ SC ST ಸಮುದಾಯಕ್ಕೆ ಸ್ಮಶಾನ ಇರಲಿಲ್ಲ. ನೀವು ನಂಬ್ತಿರೋ ಇಲ್ವೋ? ಇವತ್ತು ನಮ್ಮೂರಲ್ಲಿ
ಹಿಂಗ್ ಒಂಕೆ ಪಕ್ಕ ಕೆಲವರು SC ಅವರು ಡೆಡ್ ಬಾಡಿನ ಊತ್ರೆ ನೀರ್ ಜೋರಾಗಿ ಬಂದಾಗ ಒಂದು ಬಾಡಿ ಹೊಡ್ಕೊಂಡ್ ಬಂದು ನಾವು ಊರವರೆಲ್ಲ ಹೋಗಿ 20 ವರ್ಷದಿಂದ ನೋಡಿರೋದು ನನಗ್ ಜ್ಞಾಪಕ ಇದೆ. ಯಾರ ಕೈಯಲ್ಲಿ ಕೊಡಕ್ಕಾಗಲ್ಲ. ನಾನ್ ಗೆದ್ದಿದ್ದ 6 ತಿಂಗಳಿಗೆ ಊರಿಗೆ ಜಸ್ಟ್ 200 ಮೀಟರ್ ದೂರದಲ್ಲಿ ಇತ್ತು ಸೈಟ್ಗಳು ಮಾಡಬೇಕು, ದೊಡ್ಡ ದೊಡ್ಡ ವರ್ಗದವ್ರಿಗೆ ಸೈಟ್ಗಳು ಕೊಡಬೇಕು ಅಂತ ಜಾಗ ಫಿಕ್ಸ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿ SC ST ಸ್ಮಶಾನ ಮಾಡಿದ್ದೀನಿ. ಇವ್ರು SC ST ಗೆಲ್ಲೋ 20 ಕಿಲೋಮೀಟರ್ ದೂರ ಸ್ಮಶಾನ ಮಾಡಿದ್ರೆ ಹೆಂಗ್ ಎತ್ಕೊಂಡು ಹೋಗೋದು? ಟೆಂಪೋ ಬಾಡಿಗೆ ಕೊಡೋನ್ ಯಾರು? 10 ಇವತ್ತು ಆ ಬಡತನ ಯಾರು ನೋಡಿದ್ದಾರೆ? ಊರ ಹತ್ರದಲ್ಲೇ ನಾನು ಪೆರೇಸಂದರ್ಗೆ ಆರ್ಡರ್ ಮಾಡಿಸ್ಕೊಂಡ್ಬಂದು ಊರಲ್ಲಿ ಕೆಲವರು ವಿರೋಧ ಮಾಡಿದ್ರು, ಐ ಡೋಂಟ್ ಕೇರ್, ಸ್ಮಶಾನ ಮಾಡಿಕೊಟ್ಟೆ. ಇವತ್ತು ನನ್ನ ಕೈಲಾದಷ್ಟು ಬದಲಾವಣೆ ತರಕ್ಕೆ ಟ್ರೈ ಮಾಡ್ತಿದ್ದೀನಿ. SC ST ಸಮುದಾಯದ ಮಕ್ಕಳ ಡಿಫ್ರೆನ್ಸ್ ತರ್ತಿದ್ದೀನಿ. ಇವತ್ತು ಸ್ವಲ್ಪ ನೀವು ಸ್ಟೇಬಲ್ ಆಗಿದ್ರೆ, ನಿಮ್ಮ ಹತ್ರ ಕಾಸಿರುತ್ತೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಬಾಡಿಗೆ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟೋಗ್ತೀರಾ. ಕೂಲಿಗೆ ಹೋಗೋರು ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 7,000 ರೂಪಾಯಿ ಆಂಬುಲೆನ್ಸ್ ಬಾಡಿಗೆ ಯಾವನ್ ಕೊಡೋನು? ಆ ಕಾರಣಕ್ಕೆ ನಮ್ಮ ತಾಯಿ ಹೆಸರಲ್ಲಿ 10 ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಗೊತ್ತಿರಬೇಕು. 10 ಅಮ್ಮ ಆಂಬುಲೆನ್ಸ್ ಇನ್ವೆಸ್ಟ್ಮೆಂಟ್ ನಂದು, 20 ಡ್ರೈವರ್ಸ್ಗೆ ಸ್ಯಾಲ್ರಿ ನಂದು, ಡೀಸೆಲ್ ನಂದು, ಸರ್ಕಾರದ ಹಸ್ತಕ್ಷೇಪ ಇಲ್ಲ. 12 ನಿಮಿಷದಲ್ಲಿ ಪೇಷಂಟ್ ನ ಪಿಕಪ್ ಮಾಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನನಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತೆಲ್ಲ ಅನ್ಕೋಬೇಡಿ. MLA ಬಾಗ್ ಸಂಪಾದಿಸ್ತಾ ರಾಣಿ. ನನಗೂ ಗೊತ್ತಿಲ್ವೇನೋ ಆಂಬುಲೆನ್ಸ್ ಖರ್ಚು ಮಾಡೋ ಬದಲು 40-60 ಸೈಟ್ ಬರುತ್ತೆ ಅಂತ. ನನಗ್ ಗೊತ್ತಿಲ್ವೇನೋ ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ. ನನಗ್ ಗೊತ್ತಿದೆ ಬಡವನ್ ಕಷ್ಟ ಏನು ಅಂತ. ಇವತ್ತು 1 ರೂಪಾಯಿ ಮುಟ್ಟದೆ ನಾವು ಆಂಬುಲೆನ್ಸ್ ಅಲ್ಲಿ ಜನನ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾ ಇದೀವಿ. 4-5 ಸಾವಿರ ಜನ ಇದುವರೆಗೂ SC ST ಸಮುದಾಯದವ್ರನ್ನ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದೀನಿ ಅಂದ್ರೆ ಇದು ನನಗೆ SC ST ಸಮುದಾಯದ ಮೇಲೆ ಇರ್ತಕ್ಕಂಥ ಪ್ರೀತಿ.